ಹರಾಮಿ ಹಣಕ್ಕೋಸ್ಕರ ಕಟ್ಕೊಂಡು ಹೆಂಡತಿ ತಲೆ ಹಿಡಿದವ್ ನೀನು. ನಾನ್ ಯಾರು ಅಂತ ನಿನಗೆ ಗೊತ್ತಾಗಿದ್ದಿನ ಸಮುದ್ರದಲ್ಲಿ ಹೇಳೋದು ಅಲೆ ಅಲ್ಲ, ನಿನ್ನ ಇಡೀ ಸಾಮ್ರಾಜ್ಯನ ಸರ್ವನಾಶ ಮಾಡೋ ಸುನಾಮಿ. ಹರಾಮಿ ಹಣಕ್ಕೋಸ್ಕರ ಕಟ್ಕೊಂಡು ಹೆಂಡತಿ ತಲೆ ಹಿಡಿದವ್ ನೀನು. ತಿರುಪತಿ 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 ಐ ತಿರುಪತಿ. ಇಪ್ಪತ್ತು ವರ್ಷಗಳ ಹಿಂದೆ ಸತ್ತ ಸಮಾಧಿ ಆಗಿರೋ ನನ್ನ ರಹಸ್ಯಗಳನ್ನ ಒಂದೊಂದಾಗ ಆಚೆ ತೆಗಿತಾ ಇದ್ಯಾ. ನಿನಗೆ ಹೇಗೆ ಗೊತ್ತು? ಯಾರು ನೀನು? ಈ ಮೈಕಲ್ ರಾಜ್ ವಿಷಯ ನಿಂಗೆ ಗೊತ್ತಿಲ್ಲ? ಬೆಂಕಿ ಜೊತೆ ಸರ್ಸಾಡ್ತಾ ಇದ್ಯಾ? ಬೆಂಕಿನ ನೀನ? ನನ್ ಹಾಕಿರೋ ಒಂದೇ ಒಂದು ತೊಟ್ಟು ನೀರಿಗೆ ಬೂದಿಯಾಗಿ ಹರ್ಕೊಂಡ್ ಬಂದ್ ನನ್ ಕಾಲ್ ಬಿಡಕ್ ಬುದ್ದಿರೋ ನೀನ್ ಯಾವಾಗ ಬೆಂಕಿ ಆದ್ಯಲ್ಲ? ಬೆಂಕಿ ಇಲ್ಲಿದೆ. ನಿನ್ನ ಸುಟ್ಟಿ ಬೂದಿ ಮಾಡಕ್ಕಂತಾನೆ 20 ವರ್ಷದಿಂದ ಜ್ವಾಲಾಮುಖಿಯಾಗಿ ಉರಿತಾರೋ ಬೆಂಕಿ. ಅಂದ್ರೆ ಯಾರು ನೀನು? ನಾನು ಯಾರಂತ ಗೊತ್ತಾಗ್ಬೇಕಾ? ಗೊತ್ತಾಗ್ಲೇಬೇಕಾ? ಅಮ್ಮ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಅಮ್ಮ, ಅಪ್ಪ ಒಂದ್ ದಿವಸನಾದ್ರೂ ನೀನ್ ಚೆನ್ನಾಗಿ ಮಾತಾಡ್ಸಿದಾರೇನಮ್ಮ? ಬೈತಾರೆ, ಹೊಡಿತಾರೆ, ಕುಡ್ಕೊಂಬರ್ತಾರೆ, ಅವ್ರನ್ನ ಪೊಲೀಸರು ಹುಡ್ಕೊಂಬರ್ತಾರೆ. ಸ್ಕೂಲಲ್ಲಿ ನಿಮ್ಮಪ್ಪ ರೌಡಿನಾ ಅಂತ ಕೇಳ್ತಾರೆ. ಯಾಕಮ್ಮ ಆದ್ರೂ ಅವರಿಗೆ ಕಾಯ್ತಾ ಕೂತಿರ್ತ್ಯಾ? ನಿನಗೆ ಅಪ್ಪ ಬೇಕಲ್ಲಪ್ಪ. ನೀನೇ ಕೆಲ್ಸಕ್ಕೆ ಹೋಗ್ತೀಯ, ನಂಗೆ ಊಟ, ಬಟ್ಟೆ, ಫೀಸು, ಪುಸ್ತಕ ಎಲ್ಲ ನೀನೇ ಕೊಡ್ಸ್ತೀಯ. ಆದ್ರೆ ನಂಗೆ ಅಪ್ಪ ಯಾಕಮ್ಮ ಬೇಕು? ನೀನೇ ಸಾಕಮ್ಮ. ನಿನಗೆ ನಾನ್ ಸಾಕು. ಆದ್ರೆ ಈ ಸಮಾಜದಲ್ಲಿ ಬದುಕೋಕೆ ನನಗೆ ನಿಮ್ಮಪ್ಪ ಬೇಕು. ಬನ್ನಿ. ಧನರಾಜ್. ಎಸ್ ಬಾಸ್. ಕಮಿಂಗ್ ಕಮಿಂಗ್ ಕಮಿಂಗ್. ಒಂದ್ ನಿಮಿಷ ಬಾಸ್. ಕಮಿಂಗ್. ಬಂದ್ಬಿಟ್ಟೆ ಬಂದ್ಬಿಟ್ಟೆ. ಬನ್ನಿ ಬಾಸ್. ನಿಧಾನ ನಿಧಾನ ಮಿಡಣ ಮೆಟ್ಲು. ಭಾರತಿ ಡಾರ್ಲಿಂಗ್, ಇವತ್ತು ಬಾಸ್ ನಮ್ಮಲ್ಲೇ ಊಟ ಮಾಡ್ತಾರೆ. ನೋ ಧನರಾಜ್, ಮೊದಲು ಇನ್ನೊಂದು ಪೆಗ್, ಆಮೇಲೆ ಊಟ. ಒಂದು ಪೆಗ್ ಏನ್ ಬಾಸ್, 4 ಪೆಗ್ ಹಾಕಿಸ್ತೀನಿ. ಏಯ್, ಕಾರಲ್ಲಿ ಬಾಟ್ಲಿದ ಬೇಗ ಹೋಗಿ ತೊಂಬ ಹೋಗು. ಬೇಡ ರೀ, ಅವ್ರನ್ನ ಮೊದ್ಲು ಮನೆಗ್ ಬಿಟ್ಟು ಬನ್ನಿ. ಏಯ್, ನನಗೆ ಉಪದೇಶ ಮಾಡ್ತೀಯಾ? ಹೋಗೋ, ಬೇಗ ಹೋಗಿ ತಗೊಂಬರಲ್ಲ. ಅಯ್ಯೋ ಬೇಡ ಆಕಾಶ್, ನೀನ್ ಒಳಗೆ ಹೋಗೋದು. ನಾನ್ ತಂದ್ಕೊಡ್ತೀನಿ. That's good. ಹೆಂಡತಿ ಎಲ್ಲಿರ್ಬೇಕು ಅಲ್ಲಿರ್ಬೇಕು. ನೀವು ಬನ್ನಿ ಬಾಸ್. ನೀವು ಬ್ರಹ್ಮ ನಿಂಗೆ ಜೋಡಿಸ್ತೀನಿ. ಸತ್ಯವೇ ನಮ್ಮ ತಾಯಿ ಇನ್ನು ಬರಲಿಲ್ಲ. ಬರ್ದಲ್ವಾ? ನೋಡಿ ಬಂದ್ಬಿಡ್ಲು. ಏ ಡಾರ್ಲಿಂಗ್,
2 ಗ್ಲಾಸ್ ತಗೊಂಬ, ಹಂಗೆ ನೆಂಚ್ಕೊಳಕ್ ಏನಾದ್ರು ತಗೊಂಬ. ಹೋಗುಮ್ಮ, ಒಳ್ಳೆ ಹುಡುಗಿ ಅಲ್ವಾ? ನಿನ್ ಹೆಂಡತಿ ತುಂಬಾ ಸುಂದರವಾಗಿದ್ದಾಳಲ್ಲ. ಈಗೇನ್ ನೋಡ್ತೀರಪ್ಪ? ಬೇಕಾ? ಬೇಕು ಬೇಕು. ಹಾಗಿದ್ರೆ ಇದಕ್ಕೊಂದು ಸೈನ್ ಮಾಡಿ. ಬಾಸ್, ನನಗೂ ಕೆಲಸ ಮಾಡಿ ಬೇಜಾರಾಗ್ಬಿಡಿದೆ. ನಾನೊಬ್ಬ ದೊಡ್ಡ ಯಜಮಾನ ಆಗ್ಬೇಕು, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೇಕು. ಬಾಸ್, ಸೈನ್ ಮಾಡಿ ಬಾಸ್. ಅದೃಷ್ಟ ಕಣೆ, ಅದೃಷ್ಟ. ನೀನ್ ನಂದಕ್ಕೆ ಇಷ್ಟೊಂದು ಬೆಲೆ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಇವತ್ತಿಂದ ಬಾಸ್ ಪ್ರಾಪರ್ಟಿ ನಾನು. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ಅಂತ ಈ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳು. ಈ ಕೋಟಿಗೆ ಬರೋರು ಎಲ್ಲರೂ ಇದನ್ನ ಮುಟ್ಟು ಸತ್ಯವನ್ನ ಹೇಳ್ತೀನಿ ಅಂತಾರೆ, ಆದ್ರೆ ಅವ್ರು ಹೇಳೋದೆಲ್ಲ ಬರೀ ಸುಳ್ಳು. ಅದಕ್ಕೆ ಈ ಪ್ರಮಾಣದ ಮೇಲೆ ನಂಗೆ ನಂಬಿಕೆ ಇಲ್ಲ. ಅಂದ್ರೆ ಅಮ್ಮ, ತಾಯೇ ನನ್ ದೇವ್ರು, ಅವಳೇ ನಂಗೆ ಭಗವದ್ಗೀತೆ. ಅವಳ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದೀನಿ, ನಾನೇ ಕೊಲೆ ಮಾಡಿದ್ದು, ನಾನೇ ಕೊಲೆ ಮಾಡಿದ್ದು, ನಾನೇ ಕೊಲೆ ಮಾಡಿದ್ದು. ಈ ಪ್ರಕರಣಕ್ಕೆ ಮೂಲ ಕಾರಣನಾದ ಹಾಗೂ ಕೊಲೆ, ಸುಲಿಗೆ ಇತ್ಯಾದಿ ಪ್ರಕರಣಗಳಲ್ಲಿ ಭಾಗಿಯಾಗಿ ಹಲವಾರು ಮೊಕದ್ದಮೆಗಳನ್ನು ಎದುರಿಸುತ್ತಿರುವ ಧನರಾಜನನ್ನು ಶೀಘ್ರವೇ ಬಂಧಿಸಬೇಕೆಂದು ಪೊಲೀಸ್ ಇಲಾಖೆಗೆ ನ್ಯಾಯಾಲಯವು ಆದೇಶಿಸುತ್ತದೆ. ಹಾಗೂ ಕೊಲೆಯನ್ನು ತಾನೇ ಮಾಡಿರುವುದಾಗಿ ಒಪ್ಪಿಕೊಂಡಿರುವ ಆಕಾಶನನ್ನು ಬಾಲಾಪರಾಧಿ ಕಾಯ್ದೆಯ ಅನ್ವಯ 10 ವರ್ಷಗಳವರೆಗೆ ಬಾಲ ಕಾರಾಗೃಹಕ್ಕೆ ಕಳುಹಿಸತಕ್ಕದ್ದು ಹಾಗೂ ಈತನ ವಿದ್ಯಾಭ್ಯಾಸದ ಮತ್ತು ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರವೇ ವಹಿಸತಕ್ಕದ್ದು ಎಂದು ನ್ಯಾಯಾಲಯವು ತೀರ್ಪನ್ನು ನೀಡಿರುತ್ತದೆ. ಅಂದ್ರೆ ಇವನು ನನ್ ಮಗ. ಹೊಲಸು ಬಾಯಿಂದ ಮಗ ಅಂತ ಕರಿಬೇಡ. ನೀನವನ ತಂದೆ ಅನ್ನೋ ಪಟ್ಟಣ ನಾನು ಯಾವತ್ತೂ ಅವನ ಹಣೆಯಿಂದ ಅಳಿಸ್ಬಿಟ್ಟಿದ್ದೀನಿ. ಹಣೆಯಿಂದ ಅಳಿಸ್ಬೋದು ಭಾರತಿ, ಆದ್ರೆ ರಕ್ತದಿಂದ ಅಳಿಸೋಕ್ಕಾಗಲ್ಲ. ಇವನು ಮೈನಲ್ಲಿ ಹರಿತಾ ಇರೋದು ನನ್ನ ರಕ್ತ. ಇನ್ನೊಂದು ಸತಿ ನನಗೆ ನಿನ್ನ ಮಗ ಅಂದ್ರೆ ಯಾವ್ದೋ ನಿನ್ನ ರಕ್ತ ನಿನ್ನ ರಕ್ತ ರೂಪ, ಆಕಾರ, ರಕ್ತ, ಮಾಂಸ, ಮೂಳೆ, ಜೀವನ ಕೊಟ್ಟು ಬಡಬಾರ್ದು ಕಷ್ಟನ ಪಟ್ಟು 9 ತಿಂಗಳು ಹೊಟ್ಟೆ ಹಿಡ್ಕೊಂಡು ಭೂಮಿಗೆ ತರ್ತಾಳಲ್ಲ ಇವಳು ತಾಯಿ. ಎದೆ ಹಾಲು ಕೈ ತುತ್ಕೊಟ್ಟು ಸರ್ಗಲ್ಲಿ ಬಚ್ಚಿಡ್ಕೊಂಡು ಎಲ್ಲಾ ತರ ಕಷ್ಟಗಳಿಂದ ಕಾಪಾಡ್ಕೊಂಡು ಬರ್ತಾಳ ಅವಳು ಕೂಡ ತಾಯಿ. ಆ ಜೀವ ನಂದು ಅನ್ಕೊಂಡು ಅದಕ್ಕೊಂದು ಜೀವನ ಕೊಡಕ್ಕೆ ಒದ್ದಾಡ್ತಾಳ ಇನ್ನೊಂದು ಜೀವ. ಅವನು ಕೂಡ ತಂದೆ. ನಮಸ್ಕಾರ. ನಮಸ್ಕಾರ. ವಾರ್ತೆಗಳ ಮುಖ್ಯಾಂಶಗಳು. ಸಮ್ಮಿಶ್ರ ಸರ್ಕಾರದಲ್ಲಿ ಬಾಕಿ ಉಳಿದಿದ್ದ ಗೃಹ ಖಾತೆಯನ್ನು ಮಾನ್ಯ ಶ್ರೀ ಏಕನಾಥ್ ಬಾವಳೆಯವರಿಗೆ ಇಂದು ನೀಡಲಾಯಿತು. ಅಧಿಕಾರ ಸ್ವೀಕರಿಸಿದ ಮಾನ್ಯ ಗೃಹ ಮಂತ್ರಿಗಳನ್ನು ಅವರ ನಿವಾಸದಲ್ಲಿ ಅವರ ಹಿತೈಷಿಗಳು ಹಾಗೂ ಅಭಿಮಾನಿಗಳು ಅಭಿನಂದಿಸಿದರು. ನೂತನ ಗೃಹ ಮಂತ್ರಿ ಏಕನಾಥ್ ಅವರಿಗೆ
ಏಕನಾಥ್ ಅವರಿಗೆ, ನೂತನ ಪ್ರಧಾನಮಂತ್ರಿ ಏಕನಾಥ್ ಅವರಿಗೆ. ಓಹೋ ACP ಸಾಹೇಬ. ಏನ್ರಿ ನಿಮ್ ಹೆಸರು? ಕೇಳಿಸ್ತಿಲ್ವ ನಿಮ್ ಹೆಸರೇನ್ರಿ? ತಿರುಪತಿ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್. ಎಲ್ಲಿ ಸಾಹೇಬ್ರು ಸಲ್ಯೂಟ್ ಹೊಡಿಲಿಲ್ಲ? ಏನಂದ್ರೆ ಸಲ್ಯೂಟಾ? ಪಾರ್ಟಿಗೆ ಬಗ್ಗದೆ ಇದ್ರು ಪದವಿಗಾದ್ರು ಬಗ್ಲೇಬೇಕಲ್ಲ ಗುರುವೆ. ಬಿಡೆ, ಆ ಕಾರ್ಪೊರೇಷನ್ ಕಮಿಷನರ್ ಮಾರ್ಗ್ರೆಟ್ ಅವ್ರ ಕೇಸ್ ಫೈಲ್ ತಗೊಂಬನಿ ಅಂತ ಹೇಳಿದ್ದೆ, ತಗೊಂಬಂದಿರೇನ್ರಿ? ಏನ್ರಿ ಇದು? ನಿಖಿಲ್ ಅನ್ನು ತಕ್ಷಣ ಹುಡುಕಿ ತಂದೊಪ್ಪಿಸತಕ್ಕದ್ದು ಅಂತ ಕೋರ್ಟ್ ಚೀಮಾರಿ ಕಳಿಸಿದೆ. ನೀವು ನೋಡ್ರೆ ಯಾವ ಸಂಬಂಧದ ಹೆಸರೆಲ್ಲ ಸೇರಿಸ್ಕೊಂಡು ಮಹಾಭಾರತ ಗ್ರಂಥ ಬರೀತಾರ ಫೈಲ್ ಬಿಲ್ಡಪ್ ಮಾಡ್ತಾ ಇದ್ರ. ಸರ್ ಗುರುಗಳೇ, ಶೂ ಮೇಲೆ ಎಷ್ಟೊಂದು ಧೂಳಿದೆ. ತುಂಬಾ ಅತಿ ಆಯ್ತು ಸರ್. ಪ್ಲೀಸ್ ಸರ್. ಏನ್ರಿ ಪ್ಲೀಸ್? ಈ ಕೇಸ್ ಒಬ್ಬ ಸಿನ್ಸಿಯರ್ ಆಫೀಸರ್ಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಪಬ್ಲಿಕ್ಸ್ ನನಗೆ ಪ್ರೆಷರ್ ಆಗ್ತಾ ಇದ್ದಾರೆ. ಏನಪ್ಪ? ಈಸ್ ಅನ್ಫಿಟ್. ನಾನೊಬ್ಬ ಪಬ್ಲಿಕ್ ಸರ್ವೆಂಟ್, ಜನ ಪ್ರತಿನಿಧಿ. ನೀವು ಯಾರ ಹೆಸರು ಹೇಳಿದ್ರಿ? ಬಚ್ಚೇಗೌಡ. ಬಚ್ಚೇಗೌಡ ಕರೆಸ್ರಿ ರೇ. ಬಚ್ಚೇಗೌಡನ್ ಕರೆಸ್ರಿ. ಬಚ್ಚೇಗೌಡ ಬರಯ್ಯ. ಬಾ. ಬಚ್ಚೇಗೌಡ, ಈ ಕೇಸ್ ನಿನಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀನಿ. ಆದಷ್ಟು ಬೇಗ ಇದನ್ನ ಇತ್ಯರ್ಥ ಮಾಡ್ಬೇಕು. ನಮ್ಮ ಘನ ಸರ್ಕಾರಕ್ಕೂ ಮತ್ತು ನಮಗೂ ಬಹಳ ಒಳ್ಳೆಯ ಹೆಸರು ತರಬೇಕು. ಎಸ್ ಸರ್. ಥ್ಯಾಂಕ್ ಯು ಸರ್. ನನಗಲ್ಲ, ಅವರಿಗೆ. ಅಷ್ಟೇ ಅಲ್ಲ, ಕರ್ತವ್ಯಕ್ಕೆ ದ್ರೋಹ ಬಗೆದು ಕೇಸನ್ನು ದಾರಿ ತಪ್ಪಿಸೋಕೆ ಪ್ರಯತ್ನ ಮಾಡಿದ್ರಿಂದ ಇವರನ್ನ ಈಗಲೇ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ನೀವೇನ್ ಸರ್ ಮಿಸ್ಟರ್ ಕಮಿಷನರ್, ಇದು ನನ್ನ ಖಾತೆಗೆ ಸಂಬಂಧಪಟ್ಟ ವಿಚಾರ. ನಾನು ಸಾರ್ವಜನಿಕರಿಗೆ ಉತ್ತರ ಹೇಳ್ಬೇಕ್ರಿ. ಐ ಆಮ್ ಎ ಪಬ್ಲಿಕ್ ಸರ್ವೆಂಟ್. ಏನ್ರಪ್ಪ? ಏನ್ ನೋಡ್ತಿದ್ಯಾ? ಖಾಕಿ ಕಳ್ಸಿಟ್ ರೈಟ್ ಹೇಳೋ. ತಿರುಪತಿ, ನನ್ನ ಪೊಲಿಟಿಕಲ್ ಪವರ್, ಲಾ ಪವರ್, ಮನಿ ಪವರ್ ಮುಂದೆ ನಿನ್ನ ಮಸಲ್ ಪವರ್ ಏನಕ್ಕೂ ಪ್ರಯೋಜನ ಇಲ್ಲ. ನಾನು ಹೇಳ್ದಾಗೆ 24 hours ಅಲ್ಲಿ ನಿನ್ನ ಖಾಕಿನ ಬಿಚ್ಚಿದ್ದೀನಿ. ದಟ್ ಈಸ್ ಮೈಕಲ್ ರಾಜ್ ಅಲಿಯಾಸ್ ಧನ್ರಾಜ್. ಅಯ್ಯೋ, ತಪ್ಪಾಗ್ಬಿಟ್ಟೆ ಮೈಕಲ್ ರಾಜ್, ತಪ್ಪಾಗ್ಬಿಟ್ಟೆ. ನನ್ ಮೈ ಮೇಲಿರೋ ಕಾಕಿ ಬಿಚ್ಚಿ ಬಹಳ ದೊಡ್ಡ ತಪ್ಪಾಗ್ಬಿಟ್ಟೆ ನೀನು. ಇಲ್ಲಿವರೆಗೆ ಕಾನೂನು ಅನ್ನೋ ಒಂದು ಬೇಲಿತ್ತು ನನ್ ಮುಂದೆ. ಈಗ ನಮ್ಗೆ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ. ಸಿಂಹನ ಬೋನಿಂದ ಹೊರಗಡೆ ಬಿಟ್ಟು ನಿನ್ ಸರ್ವನಾಶಕ್ ನೀನೆ ಚಾಪ್ ಹಾಕೊಂಡಿದ್ಯಾ. ಎಲ್ಲಿವರೆಗೆ ಕಾಕಿ ಇತ್ತು ಅಲ್ಲಿವರೆಗೆ ಮಾತ್ರ ನಾನು ಪೊಲೀಸ್. ಕಾಕಿ ಬಿಚ್ಚಿದ್ರೆ ನಿನ್ಕಿನ ನಟೋರಿಯಸ್ ರೌಡಿ. ಆ ಪ್ರಹ್ಲಾದ ಹಿರಣ್ಯಕಶಿಪುನ ನಾಶ ಮಾಡಕ್ಕೆ ನರಸಿಂಹನ್ ಕರೆಸಿದ್ದ. ನಿನ್ ಪಾಲಿಗೆ ಈ ತಿರುಪತಿನೇ ಸಿಂಹ, ನರಸಿಂಹ, ಉಗ್ರ ನರಸಿಂಹ. ತಿರು, ಏನಮ್ಮ ಯಾಕೋ ಒಂಥರ ಇದೆಯಾ? ನಿನ್ನೆಯಿಂದ ನಾನು ನೋಡ್ತಾನೆ ಇದ್ದೀನಿ ಕಣೋ, ನೀನೇನು ಮಾತಾಡ್ತಾನೆ ಇಲ್ಲ. ಸಸ್ಪೆಂಡ್ ಆಯ್ತು ಅಂತ ಭಯನ? ಅದೇನು ಅಂತ ನೀನು ನನಗೆ ಹೇಳೇ ಕೊಟ್ಟಿಲ್ವೇ? ಹೇಳ್ಕೊಡ್ದೆ ಇರೋದೆ ನಿನ್ನ ಭವಿಷ್ಯಕ್ಕೆ ಮುಳುವಾಯ್ತೇನೋ ಅಂತ ನನಗ್ ಭಯವಾಗ್ತಿದೆ ಕಣ್ಣ. ಬಂಡ ಅನ್ನೋ ಗಂಡನ್ನ ದೂರ ಇಟ್ಟು ನಾನ್ ಜೈಲಲ್ಲಿದ್ರು ಯಾರ ಸಹಾಯನೂ ಇಲ್ಲದೆ ಒಂಟಿಯಾಗಿ ಬದುಕನ್ನ ಗೆದ್ದವಳು ನೀನು. ರೌಡಿನೋ ಕೊಲೆಗಾರನೋ ಆಗ್ಬೇಕಾಗಿದ್ದ ನನ್ನನ್ನ ದೊಡ್ಡ ಪೊಲೀಸ್ ಆಫೀಸರ್ ಮಾಡಿರೋ ಮಹಾ ತಾಯಿ ನೀನು. ನಿನ್ ಮಗ ನಮ್ಮ ನಾನು. ನನಗ್ ಭಯ ಏನೇ ಕೇಳು.
ಅವರೆಲ್ಲರೂ ಸೇರಿ ನನ್ನ ಮೈ ಮೇಲಿರೋ ಕಾಕಿ ಕಿತ್ಕೊಂಡಿರ್ಬೋದು, ಅದರಿಂದಿರೋ ಕದರ್ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಹೌದಮ್ಮ, ನಿಮ್ ಮಗ ಬ್ರೂಸ್ಲಿ ಎಲ್ಲಾನು ಖಲಾಸ್ ಮಾಡ್ಬಿಡ್ತಾನೆ. ಈಗ ಯಾರನ್ನ ಖಲಾಸ್ ಮಾಡಕ್ ಬಂದೆ ನೀನು? ಹೋಗ್ಲಿ ಬಿಡು, ಅವಳಿಗೆ ವಿಷಯ ಹೇಳ್ದೆ ದೇವಸ್ಥಾನಕ್ ಹೋಗಿದ್ದು ನಂದು ತಪ್ಪೆ. ಕೇಳಿದ್ರಾ ಕೇಳಿದ್ರಾ? ಈ ತಪ್ಪನಲ್ಲಿ ನಮ್ಮಿಬ್ಬರದು 50-50. ನಂದು ಅಷ್ಟೂ ಇಲ್ಲ. ನನ್ 50 ನಲ್ಲಿ ನಿಖಿಲ್ದು 25, ನಂದು 25. ಯಾಕಂದ್ರೆ ಅವನ ಅವಸರವಾಗಿ ಹೋಗಿದ್ದು. ಬೇಕಾದ್ರೆ ನಿಖಿಲ್ನ ಕೇಳಿ. ಹಾಗೆ ಕೇಳೋದು? ಅವನಿದ್ರೆ ಇಷ್ಟೆಲ್ಲ ಆಗ್ತೈತಾ ಇಲ್ಲಿ? ಅವನ್ ಇಲ್ದಿದ್ರೆ ಏನು? ಅವನ್ ಮೊಬೈಲ್ ಫೋನ್ ಇಲ್ವಾ? ಏನಂದೆ? ಅವನ್ ಮೊಬೈಲ್ ಫೋನ್ ಇಲ್ವಾ ಅಂದೆ. ರಿಂಗ್ ಆಗ್ತದೆ. Come on, Nikhil, pick up the phone, pick up the phone, pick up the phone, Nikhil, pick up the phone, Nikhil, come on. Shut up. ಹಲೋ ಹಲೋ ನಿಖಿಲ್, ನಿಖಿಲ್ ನಿಖಿಲ್ ಕೇಳಿಸ್ತಾ ಇದೆ? ಹಲೋ 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 ನಿಖಿಲ್, ಇದೇ ಯಶವಂತಪುರ ಬಸ್ ಸ್ಟ್ಯಾಂಡು. ನಮಗ್ ಮೊಬೈಲ್ ನಲ್ಲಿ ಕೇಳಿಸಿದ ನಮಾಜು ಈ ಮಸೀದಿಯಿಂದಾನೇ ಇರ್ಬೇಕು. ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಕೂಡ ಇದೆ. ಇಲ್ಲೇ ಎಲ್ಲೋ ಇರ್ಬೇಕು, ನೋಡೋಣವಾ? ತಿರು, ನಿಖಿಲ್ ಮೊಬೈಲ್ಗೆ ಮತ್ತೆ ಫೋನ್ ಮಾಡಿದ್ರೆ? ಇದು ನಿಖಿಲ್ದೆ ರಿಂಗ್ ಟೋನ್. ರಿಂಗ್ ಆಗ್ತದೆ. ಇಲ್ಲೇ ಎಲ್ಲೋ ಇರ್ಬೇಕು. ಮಗ ಮತ್ತೆ ಫೋನ್ ಹೊಡ್ಕೊಂತೈತಲ್ಲ. ಈಗೇನೋ ಮಾಡೋದು? ಯಾವ್ದೋ ಒಂದು ಹೊತ್ತಲು ಒದ್ಬಿಡ್ಲಾ? ಎಲ್ಲ ಸಿಗ್ತಿದ್ದು? ಯಾಕ್ರಿ ಫೋನ್ ನಮ್ದು? ಇವರು ಪೊಲೀಸ್. ಇದು ಎಲ್ಲಿ ಸಿಕ್ತು ಅಂತ ನಿಜ ಹೇಳಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಬಂದು ಜೈಲ್ಗೆ ಹಾಕ್ತಾರೆ. ಸರ್ ನಮ್ಗೇನು ಮಾಡ್ಬೇಡಿ ಸರ್. ಎಲ್ಲಿ ಸಿಕ್ತು ಹೇಳೋ? ಸರ್ ಇದು ರಸ್ತೆಲ್ ಚಿಂದೆ ಯಾವಾಗ ಸಿಕ್ತು ಸರ್? ಸರ್ ಅದ್ ನಮಗ್ ಬೇಡ, ನೀವೇ ಮಾಡ್ಕೊಂಡ್ ಎಲ್ಲಿ ಸಿಕ್ತು? ಓಡ್ರು. ತಿರು, ನಿಖಿಲ್ ಯಾವಾಗ್ಲೂ ಈ ಮೊಬೈಲ್ ನಲ್ಲಿ ಫೋಟೋಸ್ ವಿಡಿಯೋಸ್ ಶೂಟ್ ಮಾಡ್ತಿದ್ದ. ಅದರಿಂದ ಏನಾದ್ರೂ ಕ್ಲೂ ಸಿಗತ್ತಾ ಅಂತ ನೋಡು. ಫಿಶ್ ಟ್ಯಾಂಕ್ ಇದೆ. ಅವನ್ ಕೋರ್ಟ್ಗೆ ಹೋಗಕ್ ಮುಂಚೆ ಅವನೇ ಶೂಟ್ ಮಾಡಿದ್ದು. ಇವ್ರೆ ನಿಖಿಲ್ನ ಕರ್ಕೊಂಡು ಹೋಗಿದ್ದು. KA06806. ಸಾರಿ ಸರ್, ನಂಬರು ಅಡ್ರೆಸ್ ಕರೆಕ್ಟ್ ಆಗೇ ಇದೆ. ಆದ್ರೆ ನೀವು ಹೇಳ್ತಾ ಇರೋ ಗಾಡಿ CR. ಇದ್ರಲ್ಲಿರೋ ನಂಬರ್ ನೋಡಿದ್ರೆ ಟೊಯೋಟಾ ಕ್ವಾಲಿಸ್ ಅನ್ಸುತ್ತೆ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಮೋಸ್ಟ್ಲಿ ನಂಬರ್ ಪ್ಲೇಟ್ ಚೇಂಜ್ ಮಾಡಿರ್ಬೋದು.
06 Shit! Hey! ಮಸ್ಜಿದ್ ತಿರುಪತಿ. ಹಲೋ ಮೈ ಸನ್, ಯುವ ನಾಯಕರೇ, ಯಾವ ಕ್ಲಬ್ ಅಲ್ಲಿ ಇದೀರಿ? ದುಡ್ಡು ಕಳಿಸ್ಬೇಕು. ಮೈಕಲ್ ರಾಜ್ ನಮ್ಮನ್ನ ಕಿಡ್ನಾಪ್ ಮಾಡ್ತಾರೆ ಡ್ಯಾಡಿ. ನಾವ್ ಎಲ್ಲಿದ್ದೀವಿ ಅಂತ ನಮಗ್ ಗೊತ್ತಿಲ್ಲ ಡ್ಯಾಡಿ. ಹಲೋ, ಮೈಕಲ್ ರಾಜ್ ಅಂಕಲ್ ನನ್ನ ಕೈಲಾಸ್ನ ಪ್ರಮೋದ್ನ ಕಿಡ್ನಾಪ್ ಮಾಡ್ಸಿದ್ರೆ ಡ್ಯಾಡಿ. ಎಲ್ಲಿದ್ಯಾ? ನಾವೆಲ್ಲಿ ಆದಿ ವಿರುದ್ಧ ಸಾಕ್ಷಿ ಹೇಳ್ತೀವಿ ಅಂದ್ಬಿಟ್ಟು ನಮ್ಮನ್ನ ಕೊಲ್ಲಕ್ ಸ್ಕೆಚ್ ಹಾಕಿದ್ರೆ ಬೇಗ ಬಂದ್ ಬಿಡ್ಸ್ಕೊಂಡು ಹೋಗು ಡ್ಯಾಡಿ. ಡ್ಯಾಡಿ, ಹಲೋ 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 ಸರ್, ನಾ ಎಲ್ಲ ಹೇಳ್ಬಿಟ್ಟೆ, ನನ್ ಬಿಟ್ಬಿಡಿ ಸರ್. ಏನಪ್ಪ ನೆನ್ಸ್ಬಿಡಿ ಸರ್, ನಿಮ್ ಕೈ ಮುಗಿತೀನಿ ಸರ್. ಮೈಕಲ್ ರಾಜ್, count your days. ಮೈಕಲ್ 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 ಮೈಕಲ್, ಯೋ, ಯಾಕ್ರೆ ಕಿರಿಸ್ತಾ ಇದೀರಾ? ಬಂಡ್ರೆ ಆಮೇಲೆ ಗುಂಡಾಕಣ. ಏಯ್, ನಾವು ನಿನ್ ಜೊತೆ ಕೂತ್ಕೊಂಡು ಎಣ್ಣೆ ಹಾಕಕ್ ಬಂದಿಲ್ಲ. ಲೇ ಲೇ, ನಿನ್ನ ಕುತ್ತಿಯ ಕುಯ್ಯ ಬುದ್ಧಿನ ನಮಗೆ ತೋರಿಸ್ಬಿಟ್ಟಿಯಲ್ಲೋ. ಮರ್ಯಾದಾಗ ನಮ್ಮ ಮಕ್ಕಳನ್ನ ಬಿಟ್ಬಿಡು, ಇಲ್ದೇ ಇದ್ರೆ ನಾನು ಇಲ್ಲೇ ಧರಣಿ ಕೂತ್ಬಿಡ್ತೀನಿ. ನಿನ್ನ ಮಗನ್ನ ಉಳಿಸ್ಕೊಳ್ಳೋಕೋಸ್ಕರ ನಮ್ಮ ಮಕ್ಕಳು ಅಂದರೆ ಈ ದೇಶದ ರಾಜ್ಯದ ಭವಿಷ್ಯದ ನಾಯಕರು, ಯುವ ನಾಯಕರು ಅವ್ರನ್ನ ಕಿಡ್ನಾಪ್ ಮಾಡಿದಲ್ಲ, ಇದು ಹೀನಾಯ ಕೃತ್ಯ, ರಾಕ್ಷಸ ಕೃತ್ಯ. ಇದಕ್ಕೆ ನಮ್ಮ ಧಿಕ್ಕಾರ. ಏನ್ರೆ ಹುಚ್ಚುಚ್ಚ ಮಾತಾಡ್ತಾ ಇದ್ರಾ? ಕುತ್ತಿಗೆ ಕೊಯ್ಯೋ ಕೆಲಸ ನಾನ್ ಮಾಡ್ದ್ನ? ನಾನು ನಿಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡ್ಸದ್ನ? ಯಾರೇ ಹೇಳಿದ್ದು? ನನ್ನ ಮಗನ ಫೋನ್ ಮಾಡಿ ಹೇಳ್ದ. ಯಾರೋ ನಿನ್ನ ಹೆದರ್ಸಕ್ಕೆ ನಿನ್ ಮಗನ್ ವಾಯ್ಸಲ್ಲಿ ಫೋನ್ ಮಾಡಿದಾನಷ್ಟೇ. ನನ್ನ ಕಿವಿಗೆ ಲಾಲ್ ಬಾಗ್ ಇಡಕ್ ಬರ್ಬೇಡ, ಅದು ಅವನದೇ ವಾಯ್ಸು. ಅವನು ಬದುಕಿದ್ರೆ ಎಲ್ಲಿ ಪೊಲೀಸ್ಗೆ ಸಿಗಾಕೊಂಡು ಸಾಕ್ಷಿ ಹೇಳ್ಬಿಟ್ಟು ನಿನ್ ಮಗ ಜೈಲ್ಗೆ ಹೋಗ್ತಾನಂತೆ ಹೆದರಿ ನಮ್ಮ ಮಕ್ಕಳನ್ನ ಕೊಲ್ಸಕ್ ನೋಡ್ತಾ ಇದೀಯಾ? ನಮ್ ಮಕ್ಕಳಿಗೆ ಏನಾದ್ರೂ ಆದ್ರೆ ನಾವ್ ಸುಮ್ನೆ ಇರಲ್ಲ. ಹೌದು ಮೈಕಲ್. ಯೋ, ಮುಚ್ಚ ಬಾಯ್ನ. ಅಲ್ರಯ್ಯ, ನಿಮ್ ಮಕ್ಕಳು ನನ್ ಮಕ್ಳು ತರ ಅಲ್ವಾ? ನಾನು ಅವ್ರನ್ನ ಕಿಡ್ನಾಪ್ ಮಾಡಿಸ್ನ? ಯಾರ ಹೇಳಿದ್ ನಿಮ್ಗೆ? ಸಾಕ್, ನಿನ್ ಕ್ಯಾರೆಕ್ಟರ್ ಏನು ಅಂತ ನಮಗ್ ಚೆನ್ನಾಗ್ ಗೊತ್ತು. ಮೈಕಲ್, ನಾವ್ ಮೂವರು ತುಂಬಾ ಇಂಪಾರ್ಟೆಂಟು, ನಮ್ಮನ್ನ ಕಳ್ಕೋಬೇಡ. ಯೋ, ಅವನ್ ನನ್ಗೆ ಒಬ್ಬನೇ ಮಗ ಕಣಯ್ಯ, ಅವನೊಂದು ನನ್ಗೆ ಪ್ರಾಣ. ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟೊಳಗೆ ನಮ್ಮ ಮಕ್ಕಳು ಸೇಫ್ ಆಗಿ ವಾಪಸ್ ಬರ್ಬೇಕು. ಇಲ್ಲ ಅಂದ್ರೆ ನೀನ್ ನಮ್ ಫ್ರೆಂಡೇ ಅಲ್ಲ. ಆಮೇಲೆ ನಾನು ಪ್ರೆಸೆಂಟ್ ಹೋಮ್ ಮಿನಿಸ್ಟ್ರು, ತಿಳ್ಕೋ. ಮೈಕಲ್ ರಾಜ್ಗೆ ಧಿಕ್ಕಾರ. ಬಂದ್ರು. ಏಯ್, ನಿಂತ್ಕೊಳ್ರಯ್ಯ, ನನ್ ಮಾತ್ ಕೇಳ್ರೆ ಒಂದ್ ನಿಮಿಷ. ಧಿಕ್ಕಾರ. ನಮ್ಮ ನಿಂತ್ಕೊಳ್ರಯ್ಯ. ಹೋರಾಟ, ಉಗ್ರವಾದ ಪ್ರತಿಭಟನೆ, ಚಳವಳಿ. ಮೈಕಲ್ ರಾಜ್ಗೆ ಧಿಕ್ಕಾರ. ಲೈಫಲ್ಲಿ ಫಸ್ಟ್ ಟೈಮ್ ಕನ್ಫ್ಯೂಸ್ ಆಗೋಯ್ತಾ ಮೈಕಲ್ ರಾಜ್ ಅಲಿಯಾಸ್ ಧನ್ರಾಜ್? ಆ 3 ಜನನ ಕಿಡ್ನಾಪ್ ಮಾಡಿದ್ದು ನಾನೇ. ವಾಟ್? ನಾನು ಹಿಂಗ ಅವತ್ತೇ ಹೇಳ್ದೆ, ನನ್ ಮೈ ಮೇಲಿರೋ ಕಾಕಿ ಬಿಚ್ಚಿದ್ರೆ ನಾನು ನಿನ್ಕಿನ ನಟೋರಿಯಸ್ ರೌಡಿ ಅಂತ. ನನ್ ಮಾತಿನ ಕೇಳಿಲ್ಲ. ಇವತ್ ನೋಡು, ಯಾವ ಕೈಯಲ್ಲಿ ಮನಿ ಪವರ್, ಪೊಲಿಟಿಕಲ್ ಪವರ್, ಲಾ ಪವರ್ ಇದೆ ಅಂತ ಮೆರಿತಾ ಇದ್ಯೋ, ಅದೇ ನಿಂಗೆ ಹೆಂಗ್ ಉಲ್ಟಾ ಹೊಡಿತಾ ಇದೆ. ಬೇಡ ತಿರುಪತಿ, ತಪ್ಪು ಮಾಡ್ತಾ ಇದೀಯಾ? ನೋ, ನೀನು ನಿನ್ ಮಗ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡಿಸ್ತಾ ಇದ್ದೀನಿ ನಾನು. ಯಾವ ತರ ನಿಖಿಲ್ನ ಕಿಡ್ನಾಪ್ ಮಾಡಿ ಮಾಡದೇ ಇರೋ ತಪ್ಪನ್ನ ಅವನ್ ತಲೆ ಮೇಲೆ ಹಾಕಿ ನಿನ್ ಮಗನ ಉಳ್ಸೋ ಪ್ರಯತ್ನ ನೀನ್ ಮಾಡ್ತಾ ಇದೆಯೋ, ಅದೇ ತರ ಆ 3 ಜನನ ಕಿಡ್ನಾಪ್ ಮಾಡಿ ಮಾಡಿರೋ ತಪ್ಪನ್ನು ಒಪ್ಸಿ ನಿನ್ ಮಗನಿಗೆ ಶಿಕ್ಷೆ ಕೊಡಿಸ್ತೀನಿ ನಾನು. ಈಗ ಹೋಗಿರೋ 3 ಜನ ಯಾವ ತರ 24 hours ಟೈಮ್ ಕೊಟ್ರೋ, ಅದೇ 24 hours ನಾನು ನಿನಗೆ ಕೊಡ್ತಾ ಇದ್ದೀನಿ. ಮರ್ಯಾದೆಗೆ ನಿಖಿಲ್ನ ತಂದು ನನಗೆ ಒಪ್ಸಿ ನಿನ್ನ ಮಗನ ನನಗೆ ಸರೆಂಡರ್ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ನನ್ನ ಹತ್ರ ಇರೋ 3 ಜನದಲ್ಲಿ ಒಬ್ಬನ ತಲೆ ಉರುಳುತ್ತೆ. ಅದನ್ನ ಮಾಡೋದು ನಾನೇ ಅಂತ ನನಗ್ ಗೊತ್ತು, ನಿನಗ್ ಗೊತ್ತು. ಯಾವ ತರ ಏನೇ ಮಾಡಿದ್ರು ನೀನ್ ಸಾಕ್ಷಿ ಉಳಿಸಲ್ವ, ಅದೇ ತರ ನಾನು ಉಳಿಸೋದಿಲ್ಲ. ದಟ್ ಇಸ್ ತಿರುಪತಿ, 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 ತಿರುಪತಿ.